ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು GP ಬ್ಲಾಗ್ಸ್. ಸೊ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಬಿಟ್ಟು ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಸೊ ಗೈಸ್, ಇನ್ನೊಂದು ಏನಂದ್ರೆ ಈ ಲಿಂಗಬಂದಿ ಪಾರ್ಕಲ್ಲಿ ಫ್ಯೂ ಮಂತ್ಸ್ ಬ್ಯಾಕ್ ಇಲ್ಲಿ ಚಿರತೆ ಎಲ್ಲ ಬಂದಿತ್ತು. ಇಲ್ಲಿ ಚಿರತೆ ಇದೆ ಅಂತೇಳಿ ಒಂದು ಸ್ವಲ್ಪ ದಿವಸ ಒಳಗೆ ಬಿಡೋದನ್ನ ನಿಲ್ಲಿಸ್ಬಿಟ್ಟಿದ್ರು. ಸೊ ಇಲ್ಲಿ ಅವಾಗವಾಗ ಪ್ರಾಣಿಗಳೆಲ್ಲ ಬರ್ತಾ ಇರುತ್ತಂತೆ. ಆಮೇಲೆ ಈಗ ರೀಸೆಂಟಾಗಿ ಮುಳ್ಳಂದಿ ಬಂದಿತ್ತು ಅಂತ ಹೇಳಿದ್ರು. ಇಲ್ಲೂ ಪರವಾಗಿಲ್ಲ, ಬರ್ತಾ ಇರುತ್ತೆ ಅವು ಇವು. ಸೊ ಚಿರತೆ ಬಂದಾಗ ಒಂದು ಸ್ವಲ್ಪ ದಿವಸ ಯಾರನ್ನೂ ಒಳಗಡೆನೇ ಬಿಟ್ಟಿರಲಿಲ್ಲ. ಸೊ ಅಲ್ಲೇ ಒಂದು ಸ್ಮಾಲ್ ಬೌಂಡ್ರಿ ಮಾಡಿದರು. ಸೊ ವಿತಿನ್ ದಟ್ ಬೌಂಡ್ರಿ ಅಲ್ಲೇ ವಾಕ್ ಮಾಡಬೇಕಾಯ್ತು. ಸೊ ಗೈಸ್, ಅಲ್ಲಿ ಕಾಣಿಸ್ತಿದಿಲ್ಲ, ಇದೇ ಎಂಡ್. ಸೊ ಅಲ್ಲಿ ಕಾಣಿಸ್ತಿದಲ್ಲ ಗೇಟು, ದಟ್ ಈಸ್ ದ ಎಂಡ್. ಸೊ ಇಲ್ಲಿಗೆ ಬಂದರೆ ಮುಗೀತು. ಇಲ್ಲಿಂದ ಆ ಕಡೆ ಹೋದರೆ ಪ್ರೀತಿ ಲೇಔಟ್ ಅಂತೆ. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಏರಿಯಾ ನೇಮ್ ಏನಂತೇಳಿ, ಬಟ್ ಐ ಥಿಂಕ್ ಪ್ರೀತಿ ಲೇಔಟ್ ಅನಿಸುತ್ತೆ. ಸೊ ಅಲ್ಲಿ ಗೇಟಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಇದೆ. ಸೊ ಈಗೇನು ಇಲ್ಲಿಂದ ಮತ್ತೆ ಗೇಟ್ ಅಂದರೆ 1.5 ಕಿಲೋಮೀಟರ್, 3 ಕಿಲೋಮೀಟರ್ಸ್ ಅರೌಂಡ್. ಸೊ ಗಾಯ್ಸ್, ಇಲ್ಲೆಲ್ಲ ಚಿರತೆ ಎಲ್ಲ ಬರುತ್ತಂತೆ. ಒಬ್ಬರೇ ಬಂದಾಗ ಏನಾರು ಹಾಕ್ತು, ಖತಮ್, ಮುಗೀತು ಅಷ್ಟೇ. ಡಿಪ್ರೆಷನ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗಾಯ್ಸ್, ವಾಕ್ ಮುಗೀತು. ಸೊ ಇಲ್ಲಿ ಮನೆ ಹತ್ರ ಬಂದಿದ್ದಾಯ್ತು. ಬಟ್ ನಮ್ಮ ಟೀ ಅಡ್ಡಕ್ಕೆ ಹೋಗೋಣ. ಸೊ ಗಾಯ್ಸ್, ಈಗ ಟೀ ಕುಡಿಯೋಕೆ ಅಷ್ಟು ಅಂಗಡಿ ಹತ್ರ ಬಂದಿದ್ದಾಯ್ತು. ಸೊ ನಾವು ಬರೋ ರೆಗ್ಯುಲರ್ ಟೀ ಆಕ್ಚುಲಿ. ಎಲ್ಲಿಗೆ ಹೋಗಿದ್ರೆ? 1 ತಿಂಗಳು. ಹಾಂ, 20 ದಿವಸ. ಏನಕ್ಕೆ ಎಷ್ಟು ದಿವಸ ಫಂಕ್ಷನ್ನು? ಸೊ ಗೈಸ್, ಇಲ್ಲೊಬ್ರು ನಾವು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು. ಸೊ ಇನ್ನೂ ಬಂದಿಲ್ಲ. ಸೊ ಗೈಸ್, ಈಗ ಟೀ ಕುಡ್ದಿದ್ದಾಯಿತು. ಸೊ ಈಗ ಮನೆಗೆ ಹೋಗೋ ಟೈಮು. ಸೊ ಹೋಗುವ ಮನೆಗೆ.
ಸೊ ಮನೆ ಹತ್ರ ಬಂದಿದ್ದಾಯ್ತು. ಈಗ ಹೋಗಿ ಏನ್ ಟಿಫನ್ ಮಾಡಿದಾರಂತ ನೋಡೋಣ. ಬನ್ನಿ ಎಸ್ ಯಾರ ನೀನಾ ಎಲ್ಲೋದ ಅವನು ಹಾಕೋದ್ನಾ ಕೊಡಮ್ಮ ನಿನಗೆ ಯಾಕೆ ಬೇಜಾರು ಮಾಡ್ಲಿ. ಇಲ್ಲ ಅಂದ್ರೆ ನೀನ್ ಒಂದೇ ಮಾಡಿದ್ರೆ ನಿಂಗೆ ಕೊಡ್ತೀನಿ. ಇಲ್ಲ ನಾನ್ ಕಾಫಿ ಮಾಡ್ಕೊಂಡಿದ್ದೆ ಅವ್ನಿಗೆ ಇಷ್ಟ ಆಗಲ್ಲ. ಓ ಉಳ್ದಿತ್ತು ಅಂತ ಕೊಡ್ತದೀಯಾ? ಅವನು ಅಂತ ಮಾಡಿದ್ದು ಉಳಿದಿದ್ದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇಷ್ಟೊಂದ್ ಸಿಟ್ಟು ಬೇಡಮ್ಮ, ಇಷ್ಟೊಂದ್ ಸಿಟ್ಟು ಒಳ್ಳೇದಲ್ಲ. ಉಳಿದಿದ್ ಕೊಡ್ತೀಯ ಅಂತಂದ್ರೆ ಸಿಟ್ಕೋತನ ಬರಲ್ಲ. ನಮ್ಮ ಅಮ್ಮನ ಕೈಯಾಗ ಏನೋ ನಿಲ್ಸಿ ಹಂಗೆ ಹೊಡೆದೇ ಬಿಡೋದೆ ಅಷ್ಟೇ. ಅಮ್ಮ ನಿಂಗ್ ನನ್ ಟಚ್ ಮಾಡಕ್ ಧೈರ್ಯ ಐತೆ ನಮ್ಮ. ನೀನ್ ನನ್ನಟ್ಟೆ ಬಿಟ್ಟು ನನಗೆ ಹೇಳಕ್ ಬುದ್ಧಿಯ? ಅಲ್ಲಮ್ಮ ಇಷ್ಟು ದೊಡ್ಡ ಆಳ್ನ ಹೊಡ್ಯಾಕಾಗತ್ತ? ಆಳದ್ದಕ್ಕಿರ್ಬೋದು. ಹಾ ಬಿಟ್ರೆ ಇನ್ನ ಹೊಡಿತೀಯ? ಇಲ್ಲ ಹೇಳ್ತೀನಿ ಚಾನ್ಸ್ ಅಲ್ಲಮ್ಮ. ಕುತ್ಕೊಳ್ಳಲ್ಲಿ ಎಂತೆಂತಾರ ಹೋಗ್ಬಿಟ್ರು ನಮ್ ಎದುರುಗಡೆ. ಹಾ ಆಮೇಲೆ ಸಾಸಿ ಕರೀತೀವಿ. ಅಲ್ಲ ಅಲ್ಲ ನಮ್ಮನ್ನ ಎದುರಾಕೊಂಡ್ ಏನ ದಬಾಕ್ತಿವಂತಾರು. ಹಾ ಹೇಳಮ್ಮ, ಇದಕ್ಕೇನ್ ಹೇಳ್ತೀಯ? ಕುಡಿ ಕುಡಿ ನೀನ್ ಕುಡಿ, ನೀನು ಕುಡಿ, ನೀನು ಡಿಸ್ಟರ್ಬ್ ಮಾಡಲ್ಲ, ಕುಡಿಯೋ. ಏಯ್ ಸಣ್ಣಗಾದ್ರು ತಗೊಳ್ಳೋ. ಏನು ನಂಗೊಂದ್ ಚೈನ್ ಕೊಡ್ಸಮ್ಮ, ಬಂಗಾರದ್. ಓಹೋ ಏನೋ ಆಸೆ ಬಂತಾರಪ್ಪ ಅಣ್ಣ. ಅದು ಡಿಸೆಂಬರ್ ತಿಂಗಳ ನೀನ್ ಕಾಯಿದೆ ಇದು ಕಟ್ಕೊಂಡು ನೋಡ್ಕೋಬಾರ್ದು. ಏನು ಏನಂದ್ರೆ ಅಲ್ಲ ATM ನೀನ್ ಇರಬೇಕಾರೆ ಯಾಕೆ ಹೇಳು, ನಾನು ನೀನೇ ತಾನೇ. ಇವತ್ತೇ ಕತ್ತೋತೆ ನಾನು. ಅವಾಗೇನ್ ಮಾಡ್ತಿ? ಅಲ್ಲ ಈಗಲೇ ಈ ಕ್ಷಣದಲ್ಲೇ ಕಾಯ್ತೋದು. ಅವಾಗೇನ್ ಮಾಡ್ತಿ? ಅಗೋಲ್ಡಾಗಿರೋ ಬಿಡುವ ಈ ಕಾರ್ಯ ಹಾಗೆ. ಯಾವ್ದು? ಅದೇ ಇದು ಇನ್ನು ಮುಂದಿನ ವರ್ಷ ಇದು ಈ ವರ್ಷಕ್ಕೆ ಮುಗಿತದೇನು? ಏನು ಇದು ಹುಟ್ಟಾಡಿ ಜಾಗ ಇದು ಕಟ್ಸಿರ್ಲಿಲ್ವ? ಈ ಒಂದು ಪೆನ್ಷನ್ ದುಡ್ಡು ಕೊಟ್ಟಿದ್ದಂಗೆನೆ ಅದು ಕಟ್ಟಿಸ್ಬಿಟ್ಲು. ಆದ್ರೆ ಆ ತರ ಮಾಡಬಾರ್ದು. ಕಟ್ಟಿಸಿ ಮನೆ ಕಟ್ಟಿಸ್ಕೊಂಬೇಡ ಅಂತ ಅನ್ನೋದಲ್ಲ, ಅದು ವೇಸ್ಟ್ ಮಾಡಿದ್ರೆ ಯಾಕೆ ಅಂತ. ಇದು ಮನೆಯಿಂದ ಆಟ ಕಾಪಾಡ್ದ ಮಕ್ಳಿಗಾದ್ರೂ ಮಾಡಿಲ್ಲ ಬಿಡ್ನೋ ಒಂದು ತನಕಾದ್ರೂ ಇವತ್ತಿನ ದಿನಕ್ಕೆ ಅವನಿಂದ ಮಾಡಬೇಕು. ಅವ್ರಿಗೆ ಮನೆ ಮಠ ಎಲ್ಲ ಮಾಡ್ಕೊಟ್ಟು ನನ್ಗೆ ಎಷ್ಟು ಸಾರಿ ನೆನಪು ಮಾಡ್ಕೊತೀವಿ ನಾವು. ಅಷ್ಟೇ. ಬಿಟ್ರೆ ಏನಪ್ಪ ಏನ ನಮ್ದು ಇದು ಇಲ್ಲ ಎಲ್ಲಾರ್ಗು. ಅಮ್ಮ ಹೆಣ್ಣು ಹೊಣ್ಣು ಮಣ್ಣು ಎಲ್ಲ ಹೊಲ್ದ್ ಬರ್ಬೇಕಮ್ಮ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಹಾಕ್ಬೇಡಿ. ಹೋಗಿ ತಪ್ಪಿಸ್ಕೊಂತ ಇರ್ತೀವಿ ನಾವು. ಇವು ಪಾಪ ಜೀವನ ಬದುಕಿದ್ದಂಗೆನೆ. ಅದೇ ಪೆನ್ಷನ್ ದುಡ್ಡೆಲ್ಲ ತಗೊಂಡ್ರು, ಬಂದಿದ್ ದುಡ್ಡನ್ನೆಲ್ಲ ಬಳಸ್ಕೊಂಡ್ರು, ಬಳಸ್ಕೊಂಡು ತೆಗದವ ಏನ್ ಆಚೆ ಹಾಕಿ ಸ್ವಲ್ಪ ಬಾಡಿಗೆ ಕೊಟ್ರು. ಈಗ ಬಾಡಿಗೆ ಬರ್ತದೆ, ಮನೆ ಮೇಲೆ ಬಾಡಿಗೆ ಬರ್ತದೆ. 3 ಜನ ದುಡಿತಾರೆ. ಅವನು ಇಂಜಿನಿಯರ್ ಮಗ.
3 ಜನ ದುಡಿತಾರೆ. ಏನಕ್ ಬಂತು? ಅವ್ರ ಅಪ್ಪನೇ ತೆಗೆದು ಆಚೆ ಹಾಕಿದ್ಮೇಲೆ ಅವ್ನು ಏನಾದ್ರೂ ಏನ್ ಹೇಳು. ಜಮ್ಮ ಈಗ ಏನ್ ಮಾಡಕತ್ತದೆ? ರೂಮ್ ಹಾಕೊಂಡು ಎಲ್ಲ ಸೇರಿ ರೂಮ್ ಹಾಕೊಂಡು ಹೊಡೆಯೋದು ಬಡಿಯೋದು ATM ಕಾರ್ಡ್ ಯಾವಾಗ ಏನಂತಾರ ಏನ್ ಅನ್ಸ್ತದ ಬಸ್ ಇದು ಬೇಡ ಪೊಸಿಷನ್ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ನಮ್ಗೆ. ಈಗ ಅದೇ ಕೆಲಸನೇ ನಾವು ಮಾಡಿರೋದು. ಮತ್ತೆ ಏನ್ ಮಾಡ್ತಿ? ಕಣ್ಣೆ ಸಿಕ್ಕೊಂಡು ಅವತ್ತು ಅಜ್ಜಿ ಇದಾದಾಗ ಸಿರ್ಕೊಂಡಾಗ ಅಜ್ಜಿ ಇದಾಯ್ತಂದಾಗ ಅವಾಗ ಪಾಪ ತಪ್ಪಿಸ್ಕೊಂಡ್ ಹೋಗಿ ಅವ್ರಿಗೆ ಮನೆಗೆ ಯಾರು ಹೋಗ್ತಾರ ಅವ್ರೇ ಆಚೆ ಹಾಕ್ತಾರ ತಗೊಂಡ್ ದಿವಸ ಅಷ್ಟೇ. ಮತ್ತೆ ಅವಳು ಎಷ್ಟೇ ಕೋಟಿ ಕಟ್ಟಿದ್ರು ನಾವು ಖಾಲಿ ಮನೇಲಿ ತಾನೆ. ಎಸ್ ಡೆಫಿನೆಟ್ಲಿ. ಸೊ ಯಾರೆಲ್ಲ ರಿಟೈರ್ಡ್ ಆಗಿದಾರ ನಿಮ್ ಮಕ್ಳಿಗೆ ಏನು ಬರೆಯಕ್ ಹೋಗ್ಬಿಡಿ, ಏನು ಕೊಡಕ್ ಹೋಗ್ಬಿಡಿ, ಕೊನೆಗೆ ತಾಚೆ ಹಾಕೋದು ಡೆಫಿನೆಟ್. ಸೊ ನಿಮ್ ಎಲ್ಲ ಇಟ್ಕೊಂಡು ಕೊನೆಗೆ ಅವ್ರ ಹೆಸರು ಮಾಡ್ಬಿಡಿ, ಎಲ್ಲಾದ್ರೂ ತೆಗೆದು ಆಚೆ ಬಿಸಾಕದೆ. ನಮ್ಮಮ್ಮ 10ನೇ ಕ್ಲಾಸ್ ತಗೊಂತಿರೋದು. ಇಟ್ಸ್ ಹ್ಯಾಪನ್ ಇನ್ ಅವರ್ ರಿಲೇಷನ್. ಹೇಳಮ್ಮ, ಏನೋ ಹೇಳ್ತಿದ್ದೆ. ತಂಗ್ಳ ಸಂದರ್ ಮುಚ್ಕೊಂಡ್ ಕೂತ್ಕೊಳ್ಳಿ. ನನ್ನ ಪರಿಸ್ಥಿತಿ ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಇದೇನಕ್ ಮತ್ತೆ ಮಾಡ್ತಿದ್ಯಾ? ಹಸುನಿಗೆ ಇದು ಕುದಿಸಿಟ್ಟೆ. ಇದು ನೆನ್ನೆದ ಚಟ್ನಿ ನೆನ್ನೆದೆ ಎಲ್ಲ ತಂದು ತಿನ್ನು ಬಿಟ್ರೆ ಬಿಡು ಅಷ್ಟೇ. ನೆನೆಸಿ ಸರಿ ಬಿಡಮ್ಮ, ಆಯ್ತು ಆಯ್ತು. ಸೊ ಗೈಸ್, ನಾವು ಅಮ್ಮ ಬೈಯದಾಗೆ PhD ಎಲ್ಲ ಅವ್ರ ಅಪ್ಪನಂಗೆ ರೇವಣ್ಣ. ಅಣ್ಣ ಬಂದ ರೆಸ್ಪೆಕ್ಟೇ ಇಲ್ಲ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಸೊ ಗೈಸ್, ಮಲಗಿದ್ದೆ. ಸೊ ಈಗ ಒಂದು ರೌಂಡ್ ಹೊರಗಡೆ ಹೋಗೋರು. ನಾವು ಮನೇಲಿ ಟೀ ಮಾಡಿಕೊಟ್ರು, ಕುಡಿದ್ವಿ. ಮತ್ತೆ ನೈಟ್ ಬಂದರೆ ಅದೇ ಕೆಲಸ. ಸೊ ಲೆಟ್ಸ್ ಗೋ, ಹೊರಗಡೆ ಹೋಗಿ ಒಂದು ರೌಂಡ್ ಹೋಗಿ ಬರೋಣಂತೆ. ಸೊ ಗಾಯ್ಸ್, ಇದೇನು ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಏನು ಕೆಲಸ ಮಾಡ್ತಿದಾರಲ್ಲ, ಸೊ ಫಸ್ಟು ನಾವು ಇದ್ದಿದ್ದ ಮನೆ ಅದನ್ನ ಈಗ ಡೆಮಾಲಿಷ್ ಮಾಡಿಸಿ ಬೇರೆ ಕಟ್ಸಿದ್ದಾರೆ. ಸೊ ಅಲ್ಲಿದೆಯಲ್ಲ ಅದೇ, ಅದನ್ನು ಡೆಮಾಲಿಷ್ ಮಾಡಿ ಬೇರೆ ಕಟ್ಸಿದ್ದಾರೆ. ಇದು ಬಂದು ನಮ್ಮ ವಿವೇಕಾನಂದ ಸರ್ಕಲ್ ಇಲ್ಲೇ ಹತ್ರನೇ ಇರೋದು. ಸೊ ಗಾಯ್ಸ್, ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ವರ್ಷದಿಂದ ಇಲ್ಲಿ ಬರ್ತಿದ್ವಿ ಗಣೇಶನ ದೇವಸ್ಥಾನಕ್ಕೆ. ಅದ್ರಾಗೂ ಫಸ್ಟ್ ಅಲ್ಲಿದ್ದಾಗಂತ ರೆಗ್ಯುಲರ್ ಆಗಿ ಬರ್ತಿದ್ವಿ. ಸೊ ಈಗ ಮನೆ ಅಲ್ಲಾಗಿದೆಯಲ್ಲ, ಸ್ವಲ್ಪ ಅಪರೂಪ. ಪೂಜೆ ಮಾಡಿಸ್ತಿದ್ದಾರೆ. ಪೂಜೆ ಸೊ ಗೈಸ್, ಈಗ ಟೆಂಪಲ್ ಆಯಿತು. ಸ್ವೀಟ್ ಅಂಗಡಿ ಹತ್ರ ಒಂದು ಟೀ ಕುಡಿದು
ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ 7:34 ಕ್ಲೋಸ್ಡಾ? ಶಿಟ್ ಮ್ಯಾನ್, ಕ್ಲೋಸ್ ಆಗಿದೆ. ಸೊ ಅಗೇನ್ ಚೇಂಜ್ ದ ರೋಡ್. ಶಿಟ್. ಸೊ ಗೈಸ್, ಇವತ್ತು ಶಿವನ ದೇವಸ್ಥಾನ ಹತ್ರ ತುಂಬ ಜನ ಇದ್ದಾರೆ. ಇವತ್ತು ಏನಿದೆ ಫಂಕ್ಷನ್ ಅಂತ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಇಲ್ಲೂ ಅಷ್ಟೇ ಸರ್ಕಲಲ್ಲಿ ವಿಪರೀತ ಅಂದರೆ ವಿಪರೀತ ಜನ, ತುಂಬ ವೆಹಿಕಲ್ಸು. ಇವತ್ತು ಏನಾಯ್ತು ಅಂತಲೇ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಅಂತ ಹೆವಿ ಜನ ಇರುತ್ತೆ. ಸೊ ಗೈಸ್, ಇದು ಉತ್ತರ ಕರ್ನಾಟಕ ಊಟ ಅಲ್ಲ, ಸಾರಿ, ಮಂಡಕ್ಕಿ ಮಾಡ್ತಾರೆ, ಸಕಲಾಗಿರುತ್ತೆ. ಸೊ ಶಿವನ ದೇವಸ್ಥಾನದಲ್ಲಿ ಏನಿದೆ ಇವತ್ತು ಅಂತ. ಸೊ ಗೈಸ್, ಇವತ್ತು ಹುಣ್ಣಿಮೆ ಇತ್ತು. ಸೊ ಫುಲ್ಲು ರಶ್ ಇದೆ. ಅದೇ ಅಂದ್ಕೊಂಡೆ ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಂತೇಳಿ. ಸೊ ಹುಣ್ಣಿಮೆ ಐತೆ ಗೈಸ್, ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಫೈನಲಿ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಗೈಸ್, ಮನೆ ಹತ್ರ ಬಂದಾಯಿತು. ಸೊ ಇವತ್ತಿನ ದಿನಚರಿ ಮುಗೀತು. ಸೊ ಓಕೆ, ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಬಾಯ್. ಅಷ್ಟೇ. See you soon.